ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಕ್ಕೆ ಭೇಟಿ ನೀಡಿದ್ದಾರೆ. ಆದರೆ ಇದು ಸಾಮಾನ್ಯ ರಾಜಕೀಯ ಪ್ರವಾಸವಲ್ಲ. ಈ ಬಾರಿ ಟ್ರಂಪ್ ಒಬ್ಬರೇ ಹೋಗಿಲ್ಲ. ತಮ್ಮ ಜೊತೆಗೆ ಟೆಸ್ಲಾ, ಸ್ಪೇಸ್ ಎಕ್ಸ್ ಕಂಪನಿಗಳ ಮಾಲೀಕ ಎಲಾನ್ ಮಸ್ಕ್, ಆಪಲ್ ಕಂಪನಿಯ ಮುಖ್ಯಸ್ಥ ಟಿಮ್ ಕುಕ್ ಸೇರಿದಂತೆ ಅಮೆರಿಕದ ದೊಡ್ಡ ಟೆಕ್ ಮತ್ತು ಬಿಸ್ನೆಸ್ ಕ್ಷೇತ್ರದ ದಿಗ್ಗಜರು ಇದ್ದಾರೆ. ಇದರಿಂದ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ. ಅಮೆರಿಕದ ಅಧ್ಯಕ್ಷರಿಗೆ ಈ ಮಟ್ಟಿಗೆ ಚೀನಾದ ಅವಶ್ಯಕತೆ ಯಾಕೆ ಬಂದಿದೆ? ಇದರ ಹಿಂದೆ 3 ದೊಡ್ಡ ಕಾರಣಗಳಿವೆ. ಮೊದಲ ಕಾರಣ ಇರಾನ್ ವಾರ್. ಇರಾನ್ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆ ಮುಂದುವರೆದಿದೆ. ಟ್ರಂಪ್ ಸರ್ಕಾರ ಇರಾನ್ ಮೇಲೆ ಒತ್ತಡ ತರಲು ಸ್ಯಾಂಕ್ಷನ್ಸ್, ಮಿಲಿಟರಿ ಪ್ರೆಷರ್ಸ್ ಸೇರಿದಂತೆ ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ. ಆದರೂ ಇರಾನ್ ಸಂಪೂರ್ಣವಾಗಿ ಮಣಿಯಲಿಲ್ಲ. ಇರಾನ್ ಮೇಲೆ ಒತ್ತಡ ತರುವ ಶಕ್ತಿ ಚೀನಾ ದೇಶಕ್ಕೆ ಮಾತ್ರ ಇದೆ. ಯಾಕಂದರೆ ಇರಾನ್ ತೈಲದ 80%ಗಿಂತ ಹೆಚ್ಚು ಭಾಗವನ್ನು ಖರೀದಿಸುವುದು ಚೀನಾ ಮಾತ್ರ. ಅಂದರೆ ಇರಾನ್ ಆರ್ಥಿಕತೆಯ ನಾಡಿ ಚೀನಾದ ಕೈಯಲ್ಲಿದೆ. ಕ್ಸಿ ಜಿನ್ಪಿಂಗ್ ಒಂದು ಫೋನ್ ಮಾಡಿ ಸಾಕು ಬಾಯ್ ಈಗ ನಿಲ್ಲಿಸು ಅಂತ ಹೇಳಿದರೆ ಇರಾನ್ ಕೇಳುವ ಸಾಧ್ಯತೆ ಇದೆ. ಟ್ರಂಪ್ನ 2ನೇ ದೊಡ್ಡ ಸಮಸ್ಯೆ ರೇರ್ ಅರ್ತ್ ಮಿನರಲ್ಸ್. ಜಗತ್ತಿನ ರೇರ್ ಅರ್ತ್ ಮಿನರಲ್ಸ್ ಉತ್ಪಾದನೆಯಲ್ಲಿ ಸುಮಾರು 90% ನಿಯಂತ್ರಣ ಚೀನಾದ ಕೈಯಲ್ಲಿದೆ. ಎಲೆಕ್ಟ್ರಾನಿಕ್ ಚಿಪ್ಗಳು, ಎಲೆಕ್ಟ್ರಿಕ್ ಕಾರ್ಗಳು, ಫೈಟರ್ ಜೆಟ್ಗಳು, ಕ್ಷಿಪಣಿಗಳು, ಮೊಬೈಲ್ ಫೋನ್ಗಳು, MRI ಯಂತ್ರಗಳು, ಇಂದಿನ ಪ್ರತಿಯೊಂದು ಆಧುನಿಕ ತಂತ್ರಜ್ಞಾನದಲ್ಲೂ 17 ವಿಧದ ರೇರ್ ಅರ್ತ್ ಮಿನರಲ್ಸ್ ಅಗತ್ಯವಿರುತ್ತವೆ. 2025ರಲ್ಲಿ ಟ್ರಂಪ್ ಚೀನಾದ ಮೇಲೆ ಭಾರೀ ಟ್ಯಾರಿಫ್ಸ್ ಹೇರಿದಾಗ ಚೀನಾ ತನ್ನ ಬ್ರಹ್ಮಾಸ್ತ್ರ ಬಳಸಿತು. ಚೀನಾ ರೇರ್ ಅರ್ತ್ ಎಕ್ಸ್ಪೋರ್ಟ್ಸ್ ಮೇಲೆ ನಿಯಂತ್ರಣ ಹೇರಲು ಆರಂಭಿಸಿತು. ಇದರಿಂದ ಅಮೆರಿಕದ ಟೆಕ್ ಇಂಡಸ್ಟ್ರಿಗೆ ದೊಡ್ಡ ಆತಂಕ ಶುರುವಾಯಿತು. ಟ್ರಂಪ್ನ 3ನೇ ದೊಡ್ಡ ಸಮಸ್ಯೆ US ಬಿಸ್ನೆಸ್ ಮತ್ತು ಮಿಡ್ ಟರ್ಮ್ ಎಲೆಕ್ಷನ್. ಅಮೆರಿಕದ ಆಪಲ್, ಟೆಸ್ಲಾ ಥರದ ಕಂಪನಿಗಳು ಚೀನಾದ ಫ್ಯಾಕ್ಟ್ರೀಸ್ ಮತ್ತು ಚೀನಾದ 1.4 ಬಿಲಿಯನ್ ಜನರ ಮಾರುಕಟ್ಟೆ ಇಲ್ಲದೆ ಸುಲಭವಾಗಿ ನಡೆಯಲು ಸಾಧ್ಯವಿಲ್ಲ. ಇದಕ್ಕಿಂತ ಮುಖ್ಯವಾಗಿ ಅಮೆರಿಕದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ. ಟ್ರಂಪ್ನ ಪಾಪ್ಯುಲಾರಿಟಿ ಕಡಿಮೆ ಆಗ್ತಾ ಇದೆ, ಪೆಟ್ರೋಲ್ ಬೆಲೆ ಏರ್ತಾ ಇದೆ, ಇನ್ಫ್ಲೇಷನ್ ಮತ್ತು ಎಕಾನಮಿ ಕುರಿತ ಆತಂಕಗಳು ಟ್ರಂಪ್ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗ್ತಾ ಇವೆ. ಈ ಪರಿಸ್ಥಿತಿಯಲ್ಲಿ ಟ್ರಂಪ್ ಸರ್ಕಾರಕ್ಕೆ ಚೀನಾ ಜೊತೆ ದೊಡ್ಡ ಟ್ರೇಡ್ ಡೀಲ್ ಅತ್ಯಂತ ಮುಖ್ಯವಾಗಿದೆ. ಟ್ರಂಪ್ ಅಮೆರಿಕದ ವಾಲ್ ಸ್ಟ್ರೀಟ್ ಮತ್ತು ಮಿಡ್ ವೆಸ್ಟ್ ವೋಟರ್ಸ್ ಇಬ್ಬರನ್ನು ಖುಷಿಪಡಿಸುವಂತಹ ಭಾರೀ ಡೀಲ್ ಬೇಕಾಗಿದೆ. ಆದರೆ ಚೀನಾ ಈ ಎರಡೂ ಕೆಲಸವನ್ನು ಒಂದೇ ಹೊಡೆತದಲ್ಲಿ ಮಾಡಬಲ್ಲದು. ಹೇಗೆಂದರೆ ಅಮೆರಿಕನ್ ಕಂಪನಿಗಳಿಗೆ ತನ್ನ ಭಾರೀ ಮಾರುಕಟ್ಟೆಯ ಬಾಗಿಲು ತೆರೆಯುವ ಮೂಲಕ, ಮತ್ತು ಚೀನಾ ಅಮೆರಿಕದಿಂದ ಬೋಯಿಂಗ್ ಏರ್ಕ್ರಾಫ್ಟ್ಸ್, ಸೋಯಾಬೀನ್, ಬೀಫ್, ನ್ಯಾಚುರಲ್ ಗ್ಯಾಸ್ ಇವುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಖರೀದಿಸಿದರೆ ಅಮೆರಿಕದ ಫಾರ್ಮರ್ಸ್ ಮತ್ತು ಇಂಡಸ್ಟ್ರಿಗೆ ಲಾಭವಾಗಬಹುದು. ಪ್ರಸ್ತುತ ಪರಿಸ್ಥಿತಿ ಏನಾಗಿದೆ ಅಂದರೆ ಅಮೆರಿಕದ ಹಲವಾರು ಮುಖ್ಯ ಸಮಸ್ಯೆಗಳ ಪರಿಹಾರ ಚೀನಾದ ಕೈಯಲ್ಲಿದೆ. ಒಟ್ಟಾರೆ ಈ ಸಂಪೂರ್ಣ ಬೆಳವಣಿಗೆ ಏನು ಸೂಚಿಸುತ್ತದೆ ಅಂದರೆ 2017ರಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಅಮೆರಿಕ ಜಾಗತಿಕ ರಾಜಕೀಯದಲ್ಲಿ ಸೂಪರ್ ಪವರ್ ಆಗಿ ಕಾಣುತ್ತಿತ್ತು ಮತ್ತು ಚೀನಾ ಅಮೆರಿಕಾಗಿಂತ ಸ್ವಲ್ಪ ದುರ್ಬಲ ದೇಶದಂತೆ ಕಾಣುತ್ತಿತ್ತು. ಆದರೆ 2026ಕ್ಕೆ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಚೀನಾ ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿಯಾಗಿ ಉಳಿದಿಲ್ಲ. ಇಂದು ಅದು ಜಾಗತಿಕ ವ್ಯಾಪಾರ, ತಂತ್ರಜ್ಞಾನ, ರೇರ್ ಅರ್ತ್ ಪ್ರೊಸೆಸಿಂಗ್, ಜಿಯೋಪಾಲಿಟಿಕ್ಸ್ ಇವೆಲ್ಲದರಲ್ಲೂ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ. ಮತ್ತು ಇದೇ ಕಾರಣಕ್ಕೆ ಈ ಬೀಜಿಂಗ್ ಟ್ರಿಪ್ ಈಗ ಕೇವಲ ಒಂದು ಡಿಪ್ಲೊಮ್ಯಾಟಿಕ್ ವಿಸಿಟ್ ಅಲ್ಲ, ಇದು ಜಗತ್ತಿನ ಪವರ್ ಬ್ಯಾಲೆನ್ಸ್ ಬದಲಾಗುತ್ತಿರುವುದರ ದೊಡ್ಡ ಸಂಕೇತವಾಗಿ ಕಾಣುತ್ತಿದೆ.